ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಒಂದು ಕಿರು ಪರಿಚಯ. ನನ್ನ ಹೆಸರು ದಿವ್ಯಾ. ನಮ್ಮೂರು ಬಂದು ಚಾಮರಾಜನಗರ. ನಮ್ಮ ಮನೇಲಿ ನಾವು 3 ಸೀಟ್ ಇದ್ದೀವಿ. ನಾನು, ನಮ್ಮ ಯಜಮಾನರು, ನನ್ನ ಮಗಳು. ಅತ್ತೆ ಮಾವೆಲ್ಲ ಇದ್ದಾರೆ, ಅವ್ರು ಹಳ್ಳಿಯಲ್ಲಿ ಇದ್ದಾರೆ, ನಾವು ಸ್ವಲ್ಪ ಸಿಟಿಯಲ್ಲಿದ್ದೀವಿ. ಏನು ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ. ಇದು ಮೊದಲನೇ ಬ್ಲಾಗ್ ನಾನು ಮಾಡ್ತಿರೋದು. ನೀವೆಲ್ಲರೂ ನನ್ನ ಬ್ಲಾಗ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರೋದು. ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಇಲ್ಲಿ ಗೌರಿ ಹಬ್ಬನ ಯಾರೂ ಮಾಡಲ್ಲ. ನಾಳೆ ಗಣೇಶ ಹಬ್ಬನ ಎಲ್ಲರೂ ಗ್ರ್ಯಾಂಡಾಗಿ ಮಾಡ್ತಾರೆ. ಗಣೇಶ ಹಬ್ಬ ಹೇಗೆ ಮಾಡ್ತಾರೆ ಅಂದರೆ, ಮೂರ್ತಿನ ತಗೊಬಂದು ಅಂದರೆ ಬೀದಿಗಳಲ್ಲಿ ಕುಂಡಿಸ್ತಾರೆ, ಒಂದೊಂದು ಏರಿಯಾದಲ್ಲಿ ಕುಂಡಿಸ್ತಾರೆ. ಮನೆಗಳಲ್ಲಿ ಯಾರೂ ಕುಂಡಿಸಲ್ಲ. ಸಿಟಿಗಳಲ್ಲಾದರೆ ಮನೆಗಳಲ್ಲಿ ಕುಂಡಿಸಿ ಪೂಜೆಗಳು ಮಾಡ್ತಾರೆ. ಇಲ್ಲಿ ಆ ಥರ ಮಾಡಲ್ಲ. ಅನ್ನ, ಸಾರು, ಪಾಯಸ, ಹಪ್ಪಳ, ಪಲ್ಯ ಇದೆಲ್ಲ ಮಾಡಿ ಸಾಯಂಕಾಲ ಹೊತ್ತು ಪೂಜೆ ಮಾಡಿ ಎಡೆ ಅಂತ ಇಕ್ತಾರೆ. ಅದು ನಾನು ಮಾಡ್ತೀನಿ. ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿ ಆ ಥರ ಮಾಡ್ತಾರೆ. ಆದರೆ ನಮ್ಮೂರ ಕಡೆ, ನಮ್ಮ ತಾಯಿ ಮನೆ ಕಡೆ ಆ ಥರ ಮಾಡಲ್ಲ. ಇವತ್ತು ಗೌರಿ ಹಬ್ಬದ ದಿನ ಹೆಣ್ಮಕ್ಳನ್ನೆಲ್ಲ ಮನೆಗೆ ಕರೆಸಿ ಬಾಗಿನ ಕೊಟ್ಟು, ಅರಿಶಿನ ಕುಂಕುಮೆಲ್ಲ ಕೊಟ್ಟು, ಅವರಿಗೆ ಸೀರೆ ಎಲ್ಲ ಕೊಡಿಸಿ ಆಮೇಲೆ ಕಳಿಸ್ತಾರೆ. ಗಣೇಶ ಹಬ್ಬ ನಾಳೆ ದಿನ ಗಣೇಶ ಹಬ್ಬನ ಮೂರ್ತಿನ ಪೂಜೆ ಮಾಡಿ ಎಲ್ಲರೂ ಸೇರಿ ಏರಿಯಾದಲ್ಲಿ ಮೂರ್ತಿನ ಇಟ್ಟು ಮಕ್ಕಳು ಮರಿ ಎಲ್ಲರೂ ದೊಡ್ಡವರೆಲ್ಲ ಸೇರಿ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿ ನಮ್ಮೂರಿಗೂ ಸಿಟಿಗೂ ಇಲ್ಲಿಗೂ ತುಂಬಾ ಡಿಫ್ರೆಂಟ್ ಇದೆ. ಗೌರಿ ಹಬ್ಬನ ಇಲ್ಲಿ ಯಾರೂ ಅಷ್ಟು ಮಾಡಲ್ಲ. ಹಾಗಾಗಿ ನಾನು ಇವತ್ತು ವಾರ ಆಗಿರೋದ್ರಿಂದ ನಾನು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ನಾಳೆ ಗಣೇಶ ಹಬ್ಬ ಆಗೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ದೆಲ್ಲರದು ತಿಂಡಿ ಆಯಿತಾ? ನಂದು ಇನ್ನೂ ತಿಂಡಿ ಆಗಿಲ್ಲ, ಇನ್ನೂ ಮಾಡಬೇಕು. ಈಗ ತಾನೇ ಪೂಜೆ ಮುಗಿಸ್ಕೊಂಡು, ಇದು ನನ್ನ ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ನಿಮಗೆಲ್ಲರೂ ಪರಿಚಯ ಮಾಡಿಸೋಣ ಅಂತ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನಾಗಿ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಬೇಕಲೇಬೇಕು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈಗ ಚಪಾತಿ ಸುಡ್ತಾಯಿದ್ದೀನಿ. ನಾನು ರವೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ. ನನ್ನ ಮಗಳು ನಂಗೆ ಉಪ್ಪಿಟ್ಟು ಬೇಡ, ನನಗೆ ಚಪಾತಿ ಮಾಡಿಕೊಡು ಅಂದ್ಲು. ಅದಕ್ಕೆ ಈಗ ಚಪಾತಿ ಸುಡ್ತಾಯಿದ್ದೀನಿ. ಅವಳಿಗೆ ಈ ಚಪಾತಿ, ರೊಟ್ಟಿ, ದೋಸೆ ಅಂದರೆ ತುಂಬಾ ಇಷ್ಟ. ಅನ್ನ ಆದರೆ ಸರಿ ಉಣ್ಣೋದೇ ಇಲ್ಲ. ನನಗೆ ಬೇಕಾದ್ರೆ 3 ಟೈಮ್ ಅನ್ನ ಕೊಟ್ಟರು ತಿನ್ಕೊಳ್ತೀನಿ. ಈ ತಿಂಡಿ ಐಟಮ್ ಅಂದರೆ ಅಷ್ಟು ಇಷ್ಟಪಡಲ್ಲ. ಅನ್ನ ಸಾಂಬಾರು ಅಂದರೆ ನನಗೆ ತುಂಬ ಇಷ್ಟ. ಇವ್ರ ಅಪ್ಪ ಮಗಳು ಇಬ್ಬರೂ ತಿಂಡಿ ಅಂದರೆ ತುಂಬ ಇಷ್ಟ. ಅವ್ರು ಬೇಕಾದ್ರೆ 3 ಟೈಮ್ ತಿಂಡಿ ಕೊಟ್ಟರು ತಿನ್ಕೊಳ್ತಾರೆ. ನನ್ನ ಮಗಳಿಗಂತೂ ಚಪಾತಿ, ರೊಟ್ಟಿ ಏನಾದರೂ ಇರಲೇಬೇಕು. ಇದು ಅನ್ನ ಮಾಡ್ತೀನಿ, ಚಿತ್ರಾನ್ನ ಮಾಡ್ತೀನಿ, ಬಾತ್ ಮಾಡ್ತೀನಿ ಅಂದರೆ ಅವಳು ತಿನ್ನಲ್ಲ. ಅದಕ್ಕೆ ಈಗ ಅವಳಿಗೋಸ್ಕರ ಚಪಾತಿ ಮಾಡ್ತಾಯಿದ್ದೀನಿ. ಈಗ ಹಂಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ತುಂಬ ಹಸಿ ಆಗ್ತಿತ್ತು. ಅದಕ್ಕೆ ಬೇಗನೆ ರವೆ ಹುರಿದು ಉಪ್ಪಿಟ್ಟು ಮಾಡ್ಬಿಡೋಣ ಅಂದ್ಕೊಂಡು ಉಪ್ಪಿಟ್ಟಿಗೆ ಇದು ಮಾಡಿದ್ರೆ ಅವಳು ಬೇಡ, ನನಗೆ ಚಪಾತಿನೇ ಬೇಕು ಅಂತ. ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ. ಇನ್ನೊಂದು, ಇವತ್ತು ಹಬ್ಬ ಅಲ್ವಾ, ಪಾಯಸ ಮಾಡು ಅಂದರು. ಅದಕ್ಕೋಸ್ಕರ ಶಾಮಿಗೆ ಪಾಯಸ ಮಾಡಿಟ್ಟಿದ್ದೀನಿ ನೋಡಿ. ಶಾಮಿಗೆ ಪಾಯಸ ಮಾಡಿಟ್ಟಿದ್ದೀನಿ. ಅವಳಿಗೆ ತಿನ್ನೋಕ್ಕೂ ಕೊಟ್ಬಿಟ್ಟಿದ್ದೀನಿ, ತಿಂತಾ ಕೂತಿದ್ದಾಳೆ.
ಕಾಣ್ತಾ ಇಲ್ಲ, ಎಲ್ಲಿದ್ದಾಳೆ? ಇಲ್ಲಿ ಫ್ರೆಂಡ್ಸ್, ಈಗ ಚಪಾತಿ ಆಗಿದೆ. ತಿಂಡಿ ತಿಂದ್ಕೊಂಡು ಮತ್ತೆ ಸಿಗ್ತೀನಿ. ನಾನು ಚಪಾತಿಗೆ ಎಣ್ಣೆ ಆಗಲಿ ತುಪ್ಪ ಯಾವುದು ಬಳಸಲ್ಲ. ಡ್ರೈ ಚಪಾತಿ ತಿಂತೀನಿ ನಾನು. ಡ್ರೈ ಚಪಾತಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಎಣ್ಣೆ ಹಾಕಿ ತಿಂದರೆ ಬೊಜ್ಜುಗಳು ಕಳ್ತದೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಿಂಡಿ ತಿನ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಈಗ ತಾನೇ ತಿಂಡಿ ಆಯಿತು. ನನ್ನ ಮಗಳದು ಇನ್ನೂ ಆಗಿಲ್ಲ, ತಿಂತ ಕೂತಿದ್ದಾಳೆ ನೋಡಿ. ಹಾಯ್ ಮಾಡು ಚಿನಿಮಾ, ಹಾಯ್ ಮಾಡು. ಅವಳಿಗೆ 3.5 ವರ್ಷ. ಎಷ್ಟು ಮಾತಾಡ್ತಾಳೆ ಗೊತ್ತಾ? ಬೆಳಿಗ್ಗೆ ಸಂಜೆ ಗಂಟ ನನ್ನ ತುಂಬಾ ಗೋಳುರಿಸ್ಬಿಡ್ತಾಳೆ. ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ಕೂತ್ಕೊಳ್ಳಲ್ಲ, ಸುಮ್ಮನೆ ಗಲಾಟೆ ಮಾಡ್ತಾನೆ ಇರ್ತಾಳೆ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಾಳೆನ ಬ್ಲಾಗಲ್ಲಿ ಸಿಗೋಣ. ಗಣೇಶ ಹಬ್ಬದ ದಿನ ಸಿಗೋಣ. ಬಾಯ್.